ಗಣ್ಯ ಮಹೋದಯರೇ ಹಾಗೂ ಎಲ್ಲ ಶಿಕ್ಷಕೇತರ ಬಂಧುಗಳೇ ಹಾಗೂ ನನ್ನ ಪ್ರೀತಿಯ ಮಕ್ಕಳೇ, ಈ ದಿನ ಭಾರತದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಿಂದ ಬರೆಯಲ್ಪಟ್ಟಿರ್ತಕ್ಕಂತಹ ದಿನ. ಅಖಂಡ ಭಾರತ ಎಂದು 75 ವರ್ಷಗಳ ಸ್ವಾತಂತ್ರ್ಯ ಆಚರಿಸುವಂತಹ ಸುದಿನ ಪುಣ್ಯದಿನ. ಈ ಒಂದು ಸಂದರ್ಭದಲ್ಲಿ ನಮ್ಮ ವಿದ್ಯಾಸಂಸ್ಥೆಯು ಸಹ ಅತ್ಯಂತ ಸ್ವಾತಂತ್ರ್ಯದ ಸೂರ್ಯ ನೆನಪಿಸುತ್ತ ಸಂಗ್ರಾಮದಲ್ಲಿ ಮಡಿದವರ ಶೌರ್ಯ ಭರತ ಭೂಮಿ ಮುತ್ತದಕ್ಕೂ ಬಾಳಲಿ ತಿರಂಗ I would like to wish a very happy Independence Day. I am very grateful to be here, a part of this function. I am Sushma Irandar, Assistant Teacher of State Section.
those who are backside, maintain silence first. Be disciplined there. Good morning, everyone. Respected dignitaries on the stage, teachers, students, and all my It's my pleasure to welcome Mr. Basavarajan. It's my pleasure. ನನ್ನ ನೆಚ್ಚಿನ ಸ್ನೇಹಿತರೆ, ಎಲ್ಲರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ಅಭಿನವ್. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದು ನಮ್ಮೆಲ್ಲರಿಗೂ ಅತ್ಯಂತ ಹೆಮ್ಮೆಯ ಮತ್ತು ಸಂತೋಷದ ದಿನ. ಏಕೆಂದರೆ ನಾವು ಇಂದು ನಮ್ಮ ದೇಶದ ಜನರಿಗೆ ಸ್ವಾತಂತ್ರ್ಯದ ಮನೋಭಾವನೆಯನ್ನು ಮೂಡಿಸಿದ್ದಾರೆ. ಅದೇ ರೀತಿ ಭಗತ್ ಸಿಂಗ್ ಶಾಲೆಗೆ ಹೋಗುತ್ತಿದ್ದೇವೆ, ನಮ್ಮ ಇಷ್ಟದ ಶಿಕ್ಷಣವನ್ನು ಪಡೆಯುತ್ತಿದ್ದೇವೆ ಹಾಗೂ ನಮ್ಮ ಭವಿಷ್ಯವನ್ನು ನಾವೇ ರೂಪಿಸಿಕೊಳ್ಳುತ್ತಿದ್ದೇವೆ. ಹಾಗೂ ದೇಶದ ನಾಯಕರು ನಾವು
ಉತ್ತಮ ಶಿಕ್ಷಣವನ್ನು ಪಡೆದು ಒಳ್ಳೆಯ ವ್ಯಕ್ತಿತ್ವವನ್ನು ಬೆಳೆಸಿಕೊಂಡು ಮಾನವೀಯ ಮೌಲ್ಯಗಳನ್ನು ಅಳವಡಿಸಿಕೊಂಡು ನಮ್ಮ ದೇಶಕ್ಕಾಗಿ ಕೊಡುಗೆ ನೀಡೋಣ. ಯೋಧರು ನಮ್ಮ ದೇಶದ ಗಡಿಯಲ್ಲಿ ನಮ್ಮನ್ನು ರಕ್ಷಿಸುತ್ತಿದ್ದಾರೆ. ರೈತರು ನಮಗೆ ಅನ್ನ ನೀಡುತ್ತಿದ್ದಾರೆ. ವಿಜ್ಞಾನಿಗಳು ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡುತ್ತಿದ್ದಾರೆ ಹಾಗೂ ಶಿಕ್ಷಕರು ಉತ್ತಮ ನಾಗರಿಕರನ್ನು ರೂಪಿಸುತ್ತಿದ್ದಾರೆ. ಇವರೆಲ್ಲರಿಗೂ ನಾವು ಗೌರವಿಸಬೇಕು. ನಾವು ಈ ಸ್ವಾತಂತ್ರ್ಯ ದಿನದ ಒಂದು ಸಂಕಲ್ಪ ಮಾಡೋಣ. ನಾನು ನನ್ನ ದೇಶವನ್ನು ಪ್ರೀತಿಸುತ್ತೇನೆ, ನನ್ನ ಸಂವಿಧಾನವನ್ನು ಗೌರವಿಸುತ್ತೇನೆ, ನನ್ನ ಕರ್ತವ್ಯವನ್ನು ಪಾಲಿಸುತ್ತೇನೆ, ನನ್ನ ದೇಶದ ಏಕತೆ ಮತ್ತು ಸಮಗ್ರತೆಯನ್ನು ಕಾಪಾಡುತ್ತೇನೆ ಹಾಗೂ ನನ್ನ ದೇಶದ ಅಭಿವೃದ್ಧಿಗೆ ನನ್ನ ಕೈಲಾದಷ್ಟು ಸಹಾಯ ಮಾಡುತ್ತೇನೆ ಎಂದು. ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ದೇಶ ಅಭಿವೃದ್ಧಿ ಹೊಂದುತ್ತಿರುವ ದೇಶ. ನಾವೆಲ್ಲರೂ ಒಟ್ಟಾಗಿ ಸೇರಿಕೊಂಡು ಅದನ್ನು ಅಭಿವೃದ್ಧಿ ಹೊಂದಿದ ದೇಶವನ್ನಾಗಿ ಮಾಡೋಣ. ನಮ್ಮ ದೇಶದ ಮೂಲ ಸಮಸ್ಯೆಗಳಾದ ಬಡತನ, ನಿರುದ್ಯೋಗ, ಪ್ರಾದೇಶಿಕತೆ, ಭ್ರಷ್ಟಾಚಾರ ಇತ್ಯಾದಿಗಳನ್ನು ಬುಡ ಸಮೇತ ಕಿತ್ತು ಹಾಕೋಣ. ನಾವು ಸ್ವಾತಂತ್ರ್ಯ ಎಂದರೆ ಕೇವಲ ಒಂದು ದಿನದ ಹಬ್ಬವಲ್ಲ. ನಾವೆಲ್ಲರೂ ಒಟ್ಟಾಗಿ ಸೇರಿಕೊಂಡು ಪ್ರತಿದಿನ ಬೆಳೆಸಬೇಕಾದ ಕೈ ಹಿಡಿದುಕೊಂಡು ಭಾರತವನ್ನು ಮುಂದೆ ತರೋಣ. ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳೆಂದು ಸದಾ ಒಟ್ಟಾಗಿ ಬಾಳೋಣ. ಇದೇ ನಮ್ಮ ದೇಶಭಕ್ತಿ, ಇದೇ ನಮ್ಮ ಶಕ್ತಿ. ಬೀಗುತ್ತಿರು ನೀನು ಉಸಿರಿರುವ ತನಕ ಭಾರತೀಯನೆಂದು, ಕೂಗುತ್ತಿರು ನೀನು ಗರ್ವದಿಂದ ಜೈ ಭಾರತಾಂಬೆ ಎಂದು ಹೇಳುತ್ತಾ ನನ್ನ ಭಾಷಣವನ್ನು ಮುಗಿಸುತ್ತಿದ್ದೇನೆ. ವಿಶ್ವ ಜಗದಾಂಬಂ ವಂದೇ ವಂದೇ ಮಾತೃಭುವಂ ವಂದೇ ವಂದೇ ಜಗದಾಂಬಂ ವಂದೇ ಪೂರ್ಣ ವಿಜಯ ಸಂಕಲ್ಪೋಸ್ಮಾಕಂ ಸತತ ಪರಿಶ್ರಮಶೀಲಮತಾಂ ಆಯುಗಮಗರಿತಮನುವರ್ತತರಿಹ ರಾಷ್ಟ್ರಧರ್ಮ ಸಂಹಾಸನಂ ವಂದೇ ಮಾತೃಭುವಂ ವಂದೇ 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 ಮಾತೃಭುವಂ ವಂದೇ ವಂದೇ ಜಗದಾಂಬಂ ವಂದೇ ಪುಣ್ಯ ಪುರಾತನ ದೇಶೋಸ್ಮಾಕಂ ಮಾನವತಾ ಜನಸತ್ತಿಮತಾಂ ಪ್ರವಹತಿ ಪಾವನ ಸಂಸ್ಕೃತಿ ಗಂಗಾ ಕಿಲ್ಮಿಷಜ ಸಮಪಾದಪತಿ ಪುಣ್ಯ ಪುರಾತನ ದೇಶೋಸ್ಮಾಕಂ ಮಾನವತಾ ಜನಸತ್ತಿಮತಾಂ ಪ್ರವಹತಿ ಪಾವನ ಸಂಸ್ಕೃತಿ ಗಂಗಾ ಕಿಲ್ಮಿಷಜ ಸಮಪಾದಪತಿ ಸಕಲ ವಿಶ್ವ ಮಂಗಳ ಸಮರಚನೆ ಜ್ಯೋತಿ ಸರ್ವೋವ್ಯಾತ್ಮಾನಂ ಆಯುಗಮಹರಿತಮನುಗತತರಿಹ ರಾಷ್ಟ್ರಧರ್ಮ ಸಂಹಾಸನಂ ವಂದೇ ಮಾತೃಭುವಂ ವಂದೇ ವಂದೇ ಜಗದಾಂಬಂ ವಂದೇ ವಂದೇ ಮಾತೃಭುವಂ ವಂದೇ ವಂದೇ ಜಗದಾಂಬಂ ವಂದೇ ಪರಲೋ ಮಂತ್ರ ಸಮರಸದಾಂ ಶಕ್ತಿ ಸಮುದ್ವಮರಾಶ್ರಮಿಲಾಂ ಪೂರ್ವಜ ಗೌರವಗಾತಾಸ್ಮಾಕಂ ಮಾರ್ಗದರ್ಶಿಕಾ ಪ್ರೇರಿಕಾಂ ಪರಲೋ ಮಂತ್ರ ಸಮರಸದಾಂ ಶಕ್ತಿ ಸಮುದ್ವಮರಾಶ್ರಮಿಲಾಂ ಪೂರ್ವಜ ಗೌರವಗಾತಾಸ್ಮಾಕಂ ಮಾರ್ಗದರ್ಶಿಕಾ ಪ್ರೇರಿಕಾಂ ಭವಿಷ್ಯಪ್ರದಮೋಜ್ವಲಮಾದಕಂ ಶಕ್ತಿಂ ಸಂಚಿನುನೋ ನಿಯತಾಂ ಅಯುಗಮಗರಿತಮನುವರ್ತತರಿಹ ರಾಷ್ಟ್ರಧರ್ಮ ಸಂಹಾಸನಂ ವಂದೇ ಮಾತೃಭುವಂ ವಂದೇ ವಂದೇ ಜಗದಾಂಬಂ ವಂದೇ ವಂದೇ ಮಾತೃಭುವಂ ವಂದೇ ವಂದೇ ಜಗದಾಂಬಂ ವಂದೇ ವಂದೇ ಜಗದಾಂಬಂ ವಂದೇ ವಂದೇ ಜಗದಾಂಬಂ ವಂದೇ ವಿನಂತಿಸ್ಕೊಳ್ತಾ ಇದ್ದೀನಿ. Uniquely portable matching and every page holds a new possibility. Respected chief guests, esteemed principals, distinguished teachers, dedicated non-teaching staff, and my beloved students, a very warm welcome to you all. It gives me immense pleasure to introduce our school magazine Amrita Sudhir Volume 13 of 2025-26, a beautiful collection
A school magazine made this magazine inspire our students to read more, write more, create more, and dream bigger. Thank you and congratulations to everyone who contributed to making this magazine a reality. नहीं होती, तिरंगे से बढ़कर कोई शान नहीं होती। आदरणीय अध्यक्ष जी, प्रधानाचार्य जी, शिक्षकगण, यहाँ उपस्थित सभी अतिथि महोदय और मेरे प्यारे मित्रों, सबसे पहले आप सभी को स्वतंत्रता दिवस की हार्दिक शुभकामनाएं। भारत के इस 80वें स्वतंत्रता दिवस पर हम इस ऐतिहासिक दिन को मनाने के लिए एकत्रित हुए हैं। यह दिन हमें उन महान बलिदानों की याद दिलाती है जो हमारे स्वतंत्रता सेनानियों ने हमें आजादी दिलाने के लिए दी थी। यह दिन हमें यह भी याद दिलाती है कि स्वतंत्रता केवल एक शब्द नहीं, एक जिम्मेदारी है। स्वतंत्रता का मतलब केवल राजनीतिक आजादी नहीं, बल्कि हर व्यक्ति को अपनी क्षमता को पूरी तरीके से विकसित करने का मौका मिले। इसका मतलब है कोई भी व्यक्ति जाति, धर्म, भेद या आर्थिक स्थिति के आधार पर भेदभाव का शिकार ना हो। सच्ची स्वतंत्रता तब है जब हर बच्चा स्कूल जा सके, हर युवक को रोजगार मिले और हर नागरिक को सम्मान के साथ जीने का अधिकार मिले। हमारे पूर्वजों ने हमें आजादी दिलाई और इसे बनाए रखना और मजबूत करना हमारी कर्तव्य है। हमें अपने देश को आगे बढ़ाने के लिए कड़ी मेहनत करनी होगी। हमें रिश्वत, स्वास्थ्य और गरीबी जैसी समस्याओं का हल करने के लिए मिलकर काम करना होगा। हमें गरीबी जैसी समस्याओं का मिलकर काम करना होगा और अपनी देश की विविधता को सम्मान करनी चाहिए और एकता को बढ़ावा देना चाहिए। आज हम यहाँ खड़े हैं एक ऐसे देश के नागरिक के रूप में जो दुनिया की सबसे बड़ी अर्थव्यवस्थाओं में से एक है, लेकिन हमें अभी भी बहुत कुछ हासिल करना बाकी है। हमें एक ऐसे नागरिक बनना है जहाँ हर नागरिक गर्व से कहे कि मैं एक भारतीय हूँ। एक ऐसा भारत जहाँ विज्ञान, कलाकारी और उपदेशों को अपनी तरह से क्षमता से पूरी करने का भारत। आइए इस स्वतंत्रता दिवस पर हम सब मिलकर एक प्रतिज्ञा लें कि हम सब इस भारत को स्वच्छ बनाएंगे, विकसित बनाएंगे और एक ऐसा भारत बनाएंगे जो दुनिया की सबसे बड़ी अर्थव्यवस्थाओं में से एक होगी। जय हिंद, जय भारत। अवसर के लिए आप सभी का धन्यवाद। Once again, everyone. First of all, I thank our secretary for asking me to deliver my thoughts on Independence Day today. So I wouldn't just repeat my speech today. I would just share a few thoughts about Independence Day. As we celebrate our Independence Day, it is not only a historic event that we should remember once in a year. It's our daily choice. Independence doesn't only mean that we have gained freedom through the struggles of our freedom fighter, but it is also through the unwavering courage of millions of ordinary Indians whose names may never appear in our textbooks. And also the most important point of this Independence Day is that we should promise our motherland that we will never let her sacrifices go in vain. We will build an India where it is not just powerful in its military but also gentle in its mercy. An India that isn't just rich in its treasury but also rich in its kindness. An India where every daughter works without fear, every farmer sleeps without debt, and every young youth dreams beyond limits. And also we should also thank our brave soldiers and their families who have sacrificed everything for this motherland, shivering in the cold deserts of Ladakh and Leh, but we are sleeping here peacefully under the rooftop of a house. So I request everyone to build an India that is more developed and build an India that will be a great nation which every country says we have to become like India. Thank you and have a great day. ಭಾರತಿ ತಾಯಿ ನಿನಗಿದು
ಕಾರ್ಯದರ್ಶಿಗಳು, ಮುಸಲಿಮರು, ಶಾಂತನ್ ಅವರೇ, ಲೋಕೇಶ್ ಅವರು, ವಿನಯ್ ಅವರೇ, ಪ್ರಾಂಶುಪಾಲರೇ, ಇಬ್ಬರು ಪ್ರಾಂಶುಪಾಲರು, ಎಲ್ಲ ಶಿಕ್ಷಕೇತರ ಬಂದಿದ್ದಾರೆ. ಸ್ವಾತಂತ್ರ್ಯದ ಅರ್ಥವನ್ನು, ಸ್ವಾತಂತ್ರ್ಯದ ಗಳಿಕೆಯನ್ನು, ಸ್ವಾತಂತ್ರ್ಯದ ಮಹತ್ವವನ್ನು 1947ನೇ ಇಸ್ವಿಯಿಂದಲೂ ಕೂಡ ನಾವು ಹೇಳ್ತಾ ಬರ್ತಾ ಇದ್ದೇವೆ. ಸ್ವಾತಂತ್ರ್ಯ ಅಂದರೆ ಏನು, ಸ್ವಾತಂತ್ರ್ಯಕ್ಕಾಗಿ ಯಾರ್ಯಾರು ದುಡಿದ್ರು, ಸ್ವಾತಂತ್ರ್ಯದ ಉದ್ದೇಶ ಏನಿತ್ತು, ಅವರ ಮೂಲ ಉದ್ದೇಶ ಏನಾಗಿತ್ತು, ಇದನ್ನೆಲ್ಲ ಕೂಡ ನಾವು ಹೇಳ್ತಾ ಬಂದಿದ್ದೇವೆ. ಆದರೆ ಎಲ್ಲಿ ನಾವು ತಾಪತ್ರೆ ಆಗಿದೆ ಅಂತಂದರೆ ಆಚರಣೆಯಲ್ಲಿ ನಾವು ತೊಡಗಿಸಿಕೊಳ್ಳೋದ್ರಲ್ಲಿ ಸ್ವಲ್ಪ ಹಿಂದೆ ನಮ್ಮನ್ನು ನಾವು ಹೇಗೆ ತೊಡಗಿಸ್ಕೊಂಡಿದ್ದೇವೆ, ಈ ಸ್ವಾತಂತ್ರ್ಯ ನಮ್ಗೆ ಏನೇನು ಕೊಟ್ಟಿದೆ, ಸ್ವಾತಂತ್ರ್ಯದಿಂದ ನಮ್ಗೆ ಏನೇನು ಬಂದಿದೆ, ಇದನ್ನೆಲ್ಲ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಸ್ನೇಹಿತರೆ, ಸ್ವಾತಂತ್ರ್ಯ ಇಲ್ಲದೆ ಇದ್ದಿದ್ರೆ ನಾವು ಹೀಗೆ ಮಾತಾಡೋಕ್ಕೆ ಸಾಧ್ಯ ಇಲ್ಲ. ಆದರೆ ಅದು ಶ್ವೇತಾಚಾರ ಹಾಕ್ಕೊಂಡಲ್ಲ. ಇವತ್ತು ನೀವು ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ನಾವು ನೋಡ್ತಾ ಹೋಗ್ತೇವೆ. ಅಧಿಕಾರ ಅಂತಕ್ಕಂಥದ್ದನ್ನು ತಗೊಳ್ಳಿಕ್ಕೆ ಏನೇನು ಬೇಕಾದರೂ ಮಾಡ್ತಾರೆ. ತಗೊಂಡ್ಮೇಲೆ ನಮ್ಮಿಂದ ಆರಿಸೋದಂಥವ್ರು ಅಥವಾ ನಮ್ಮನ್ನೇ ಮುಂದಿಟ್ಕೊಂಡು ಮಾಡಿದಂಥವ್ರು ತನ್ನ ಸ್ವಾರ್ಥಕ್ಕೋಸ್ಕರ, ಸ್ವಜನ ಪಕ್ಷಪಾತಗಳನ್ನು, ತನ್ನ ಕುಟುಂಬಕ್ಕೋಸ್ಕರ ಇತ್ಯಾದಿ ಎಲ್ಲದನ್ನು ಮಾಡ್ತಕ್ಕಂಥದ್ದನ್ನು ಕಾಣಿದ್ದೇವೆ. ಆದರೆ ಎಲ್ಲ ಒಂದು ಕಡೆ ಆ ಸ್ವಾತಂತ್ರ್ಯವನ್ನು ತಂದಂತಹ, ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂತಹ, ಸ್ವಾತಂತ್ರ್ಯದ ಮೂಲ ಉದ್ದೇಶವನ್ನು ಇಟ್ಕೊಂಡಿರ್ತಕ್ಕಂಥ ಮಹಾತ್ಮ ಗಾಂಧಿಯವರಿಗೆ ಹಿಡಿದು ಎಲ್ಲ ಹಿರಿಯ ಚೇತನಗಳಿಗೆ ಇವತ್ತು ಏನು ಅನಿಸ್ತಾ ಇದೆ ಅಂತಕ್ಕಂಥದ್ದನ್ನು ನಾವು ಸ್ವಲ್ಪ ಅವಲೋಕನ ಮಾಡಬೇಕು. ನನಗೆ ಅಮೃತ ಸುಧೆಯನ್ನು ಬಿಡುಗಡೆ ಮಾಡಿದರು. ಸುಮ್ಮನೆ ಕಣ್ಣಾಡಿಸಿ 1 ನಿಮಿಷದಲ್ಲಿ ಕಣ್ಣಾಡಿಸಿದ್ರೆ ಯಾವುದನ್ನು ಕೂಡ ನಾವು ತೀರ್ಮಾನಕ್ಕೆ ಬರಲಿಕ್ಕೆ ಸಾಧ್ಯವಾಗುತ್ತೆ. ಒಂದು ಈ ಸ್ವಾತಂತ್ರ್ಯದ ವಿಚಾರಗಳಲ್ಲಿ ನಾವೊಂದಷ್ಟು ಆರ್ಟಿಕಲ್ ಅನ್ನು ಮಾಡಬೇಕಾಗ್ತದೆ. ನಾವು ಹೇಗಿದ್ದೀವಿ, ನಮ್ಮ ತನ ಹೇಗಿದೆ, ನಾವು ಏನನ್ನು ಮಾಡಬೇಕು, ನಮ್ಮ ಸಂಕಲ್ಪ ಏನು, ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ, ಇದನ್ನು ನಾವು ತಿಳಿಸಬೇಕಾಗಿದೆ, ಇದನ್ನು ನಾವು ಚಾಪನ್ನು ಮೂಡಿಸಬೇಕಾಗಿದೆ, ಇದನ್ನು ನಾವು ದಾಖಲೆ ಮಾಡಬೇಕಾಗಿದೆ. ಈ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕು. ಒಂದಷ್ಟು ವಿಚಾರಗಳನ್ನು ನೀವು ಯೋಚನೆ ಮಾಡ್ತಾ ಹೋಗ್ತೀವಿ. ಸ್ವತಂತ್ರ ಭಾರತದಲ್ಲಿ ಪ್ರಥಮ ಪ್ರಧಾನಿ ಜವಾಹರಲಾಲ್ ನೆಹರು ಬಹಳ ಅಗರ್ಭ ಶ್ರೀಮಂತ. ನೀವೆಲ್ಲ ಓದಿದ್ದೀವಿ. ಯಾಕೆಂತಂದ್ರೆ 1947 ಸ್ವಾತಂತ್ರ್ಯ ಬಂದಾಗ ಇಲ್ಲಿರ್ತಕ್ಕಂಥ ನಾವ್ಯಾರು ಹುಟ್ಟಿದ್ದೀವಿ. ಹಾಗಾಗಿ ನಮಗೂ ಹೇಳಿದ್ದನ್ನ, ನಿಮಗೂ ನಾವು ಹೇಳೋದನ್ನ, ಅವರಿಂದ ತಿಳಿದಿದ್ದನ್ನು ನಾವು ನಿಮ್ಗೆ ಹೇಳ್ತಾ ಬರ್ತಾ ಇದ್ದೀವಿ, ಓದಿದ್ದನ್ನು ಹೇಳ್ತಾ ಬರ್ತಾ ಇದ್ದೀವಿ. ಹಾಗೇನೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಎಂತೆಂಥ ಒಳ್ಳೆಯ ಕೆಲಸಗಳನ್ನು ಮಾಡಿದ್ರು. ನಿಮಗೆ ತೀರ್ಮೂರ್ತಿ ಭವನ ದೆಹಲಿಯಲ್ಲಿ, ಹಾಗೆಯೇ ಅಲಹಾಬಾದ್ನಲ್ಲಿ ಇರ್ತಕ್ಕಂಥ ಆನಂದ ಭವನ ಇವತ್ತು ಎಷ್ಟು ಕೋಟಿಗೆ ಬಾಳ್ತದೆ ಅಂತಕ್ಕಂಥದ್ದು ಅವನ್ನೆಲ್ಲ ಕೂಡ ದೇಶಕ್ಕಾಗಿ, ದೇಶದ ಒಂದು ಒಳ್ಳೆಯ ಕೆಲಸಕ್ಕಾಗಿ ದಾನ ಮಾಡಿರ್ತಕ್ಕಂಥ ಮಹಾನ್ ಪ್ರಾಣಿಗಳು. ತಮ್ಮಲ್ಲಿರ್ತಕ್ಕಂಥ ಎಲ್ಲ ಬಂಗಾರಗಳನ್ನು, ತನ್ನ ಆಸ್ತಿಯನ್ನು ಈ ದೇಶಕ್ಕೆ ಕೊಟ್ಟರು. ಯಾಕೆಂತಂದ್ರೆ ಈ ದೇಶ ಬಡಸ್ತನದಲ್ಲಿದೆ. ಮಹಾತ್ಮ ಗಾಂಧಿಯನ್ನು ನಾವು ಬಹಳ ಸುಲಭವಾಗಿ ಭದ್ರವಾಗಿ ಮಾತಾಡ್ತಾ ಇದ್ದೀವಿ. ಸ್ನೇಹಿತರೆ, ಯಾವುದಾದ್ರೂ ಒಂದು ವಿಚಾರ ಬಂದರೆ ಗಾಂಧಿ ಗಾಂಧಿಯ ತತ್ವಗಳೇನಿತ್ತು, ಅವ್ರು ತುಂಡು ಬಟ್ಟೆ ಯಾಕೆ ಹಾಕಿದ್ರು? ಯಾವುದೋ ಒಂದು ಹೆಣ್ಣು ಮಗಳು ನದಿಯಲ್ಲಿ ಸ್ನಾನ ಮಾಡಬೇಕಾದ್ರೆ ಅರ್ಧ ಬಟ್ಟೆಯನ್ನು ತೊಳೆದು ಇನ್ನರ್ಧ ಬಟ್ಟೆಯನ್ನು ತನ್ನ ಮೇಲೆ ಹಾಕೊಂಡು ತನ್ನ ಮಾನವನ್ನು ಮುಚ್ಚಬೇಕಲ್ಲ. ಅದನ್ನು ನೋಡಿದಂಥ ಮಹಾತ್ಮ ಗಾಂಧೀಜಿ ಈ ದೇಶದ ಎಲ್ಲ ಜನರಿಗೆ ಅರಿವೆಯನ್ನು ತೀರಿದಾಗ, ಅರಿವೆಯ ಅವಶ್ಯಕತೆ ಮುಗಿದಾಗ ನಾನು ಕೂಡ ಬಟ್ಟೆ ಧರಿಸ್ತೀನಿ, ಅಲ್ಲಿ ತನಕ ನನಗೆ ತುಂಡು ಬಟ್ಟೆ ಸಂಕಲ್ಪವನ್ನು ಮಾಡಿದ್ರು. ಆ ಸಂಕಲ್ಪದಂತೆ ನನ್ನ ಜೀವಿತಾವಧಿಯಲ್ಲಿ ನಡ್ಕೊಂಡು ನಾವೆಷ್ಟು ಮಟ್ಟಿಗೆ ಅದನ್ನು ನಡೀತಾ ಇದ್ದೀವಿ. ನಮ್ಮ ಬಾಯಿ ಮಾತ್ರ ಒಂದು ಹೇಳ್ತೀವಿ, ನಮ್ಮ ಜೀವನದಲ್ಲಿ ಯಾವುದನ್ನು ಅಳವಡಿಸ್ಕೊಂಡಿಲ್ಲ. ಅದಕ್ಕೆ ನಾವು ಹೇಳಬೇಕು, ಮಹಾತ್ಮ ಗಾಂಧಿ ಯಾರು ಹೆದರಲಿಲ್ಲ. ಮಹಾತ್ಮ ಗಾಂಧಿ ಯಾವತ್ತೂ ಹೆದರಲಿಲ್ಲ. 563 ಪ್ರಾಂತ್ಯಗಳಿದ್ದಂತಹ ಈ ದೇಶದಲ್ಲಿ ಯಾವುದೇ ಬಾಂಬ್ಗಳನ್ನು, ಯಾವುದೇ ಕೋವಿಯನ್ನು, ಯಾವುದೇ ಕತ್ತಿಯನ್ನು, ಯಾವುದೇ ಗುರಾಣಿಯನ್ನು ಹಿಡಿದೆ ಎಲ್ಲರನ್ನು ಒಟ್ಟು ಮಾಡಿದಂತಹ ಶಕ್ತಿ ಅಹಿಂಸೆ, ಸತ್ಯ, ತ್ಯಾಗ. ಇವು ಮಹಾತ್ಮ ಗಾಂಧಿಯಲ್ಲಿ ಅಡಕವಾಗಿತ್ತು. ಇದನ್ನೇ ಕೂಡ ಅವ್ರ ಜನತೆಗೆ ಹೇಳಿದೆ. ಇದನ್ನು ಮಾಡದೇ ಇದ್ದಿದ್ರೆ ನಮ್ಗೆ ಸಾಧ್ಯ ಇರಲಿಲ್ಲ, ಸ್ವಾತಂತ್ರ್ಯ ಬರ್ತಾ ಇರಲಿಲ್ಲ. ಈ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತಹ ಸಂದರ್ಭದಲ್ಲಿ ನಿಮಗೊಂದು ನೆನಪಾಗ್ತದೆ ಸ್ನೇಹಿತರಲ್ಲಿ. ಯಾರೊಬ್ಬರು ಹೀಗೇನೆ ಭಾಷಣ ಮಾಡಕ್ಕೆ ಹೋಗಿದ್ದಂತೆ, ಎಲ್ಲರೂ ಅಲ್ಲಲ್ಲೇ ಗುಸು ಅಂತ ಇದ್ದಂತೆ. ಆಗ ಅವರ ಕಿಸೆಗೆ ಕೈ ಹಾಕಿದ್ರು. 500 ರೂಪಾಯಿ ನೋಟ್, ಇವತ್ತು ಹೆಚ್ಚು ಅಂತಂದರೆ 500 ರೂಪಾಯಿ ನೋಟ್. ಅದಕ್ಕಿಂತ ಕಡಿಮೆ, ಅದಕ್ಕಿಂತ ಹೆಚ್ಚು ವ್ಯಾಲ್ಯೂ ಇರ್ತಕ್ಕಂಥ ನೋಟಿಲ್ಲ. ತೆಗೆದ್ಬಿಟ್ಟು ಈ ನೋಟನ್ನು ನಾನು ಕೊಡ್ತಾ ಇದ್ದೀನಿ, ಯಾರ್ಯಾರು ಬೇಕು, ಯಾರು ಇದನ್ನು ಪಡ್ಕೊಳ್ತೀವಿ ಅಂತ ಅಂದ್ಬಿಟ್ಟು ಎಲ್ಲರೂ ತೆಗೆದಿದ್ರು. ಸರಿ, ಯಾರು ಕೊಡೋಕ್ಕಾಗುತ್ತೆ? ಇರೋ ಒಂದು ನೋಟನ್ನ ಹಾಗೆ ಏನನ್ನ ಮಾಡಿ
ಮತ್ತೆ ಕೇಳಿದಂತೆ ಯಾರಿಗೆ ಬೇಕು ಹಾಗೂ ಕೈ ಎತ್ತಿದ್ರು. ತಕ್ಷಣ ಮುಂದೆ ಬಂದಂತೆ ಮುಂದೆ ಬಂದಾಗ ನೋಟನ್ನು ಮಡಿಸಿ ತುಳಿದಂತೆ ತುಳಿದ್ಬಿಟ್ಟು ಮತ್ತೆ ತಂದುಬಿಟ್ಟು ಎಷ್ಟು ಜನ ಬೇಕು ಅಂತ ಅಂದ್ರು. ಆಗಲೂ ಎಲ್ಲರೂ ಕೈ ಎತ್ತಿದ್ರು. ಸ್ನೇಹಿತರೆ, ಒಂದೇ ವಿಷಯ, ಆ ನೋಟಿನ ಮೌಲ್ಯ 500 ರೂಪಾಯಿ ಆಗಿ ಮಡಿಸಿರಲಿ ತುಳಿದೇ ಇರಲಿ. ಹಾಗೆ ನಮ್ಮ ಸ್ವಾತಂತ್ರ್ಯದ ಮೌಲ್ಯ ಯಾರ್ಯಾರೋ ಬರ್ತಾರೆ, ಯಾರ್ಯಾರೋ ಹೋಗ್ತಾರೆ, ಇವತ್ತಿರ್ತಾರೆ ರಾಜಕಾರಣಿಗಳು, ಹಾಗಾದರೂ ಇರ್ತಾರೆ, ಆಡಳಿತ ನಡೆಸೋರು ಯಾರಾದರೂ ಇರ್ತಾರೆ. ಆಡಳಿತ ನಡೆಸೋರಿಗೆ ದಿಕ್ಸೂಚಿ ಇರಬೇಕು, ಒಂದು ಮೌಲ್ಯ ಇರಬೇಕು. ಅಂತಹ ದಿಕ್ಸೂಚಿಯನ್ನು ನೀವೆಲ್ಲರೂ ಕೂಡ ಅಂಥ ಮೌಲ್ಯವನ್ನು ನೀವು ಅಳವಡಿಸಿಕೊಂಡಾಗ ಈ ದೇಶ ಕಂಡಂಥ, ಈ ದೇಶಕ್ಕೆ ಹಿರಿಯರ ಕಂಡಂಥ ಕನಸು ನನಸಾಗ್ತದೆ. ಆ ನಿಟ್ಟಿನಲ್ಲಿ ನೀವು ಸಂಕಲ್ಪ ಕೊಡಬೇಕು. ನಾನು ದುಡ್ಡು ಮಾಡಬೇಕು ಅಂತಕ್ಕಂಥದ್ದನ್ನು ಒಂದೇ ಒಂದು ಉದ್ದೇಶದಿಂದ ಆಸ್ತಿ ಮಾಡಬೇಕು, ಐಶ್ವರ್ಯವಂತನಾಗಬೇಕು, ಶ್ರೀಮಂತ ಆದರೆ ನಮಗೆ ಬೆಲೆ. ಫ್ಲೈಟಲ್ಲಿ ಹೋಗ್ತಕ್ಕಂಥದ್ದಕ್ಕೆ ಹೇಳ್ತಾರೆ, ಫ್ಲೈಟ್ನಲ್ಲಿ ಹೋಗಕ್ಕೆ ಆಗದೆ ಇದ್ದವರು ನೋಡುವಂಥ ದೃಷ್ಟಿ ಕೊಟ್ಟಿದ್ದಲ್ಲ, ಇದು ಸ್ವಾತಂತ್ರ್ಯದ ಅರ್ಥ. ಹಾಗಾಗಿ ಅಂತಹ ಸ್ವಾತಂತ್ರ್ಯಕ್ಕೆ ಯಾವತ್ತೇ ಯಾರೇ ಬಂದರೂ ಕೂಡ 183 ಸರಿ ನಮ್ಮ ಭಾರತೀಯ ಸಂವಿಧಾನಕ್ಕೆ ಪ್ರಕ್ರಿಯೆ ತಿದ್ದುಪಡಿಯಾಗಿದೆ. ಆದರೂ ಕೂಡ ಆ ಸ್ವಾತಂತ್ರ್ಯಕ್ಕೆ ಎಲ್ಲೂ ಧಕ್ಕೆಯಾಗಿಲ್ಲ. ಹಾಗಾಗಿ ಆ ನೋಟಿನ ಮೌಲ್ಯ ಹಾಗೆ ಯಾವತ್ತೂ ಕಡಿಮೆ ಆಗಲ್ವೋ, ಸ್ವಾತಂತ್ರ್ಯದ ಮೌಲ್ಯ ಯಾವತ್ತೂ ಕಡಿಮೆ ಆಗಲ್ಲ. ಇವತ್ತೆಲ್ಲ ನಾಳೆ ಮತ್ತೊಂದು ಸರಿ ಕ್ರಾಂತಿ ಆಗ್ತದೆ. ನೀವೆಲ್ಲರೂ ಭ್ರಷ್ಟಾಚಾರಿಗಳೇ ಇದ್ದಾರೆ ಅಂತ ತಿಳ್ಕೊಬೇಡಿ. ಒಂದಷ್ಟು ಜನ ಹೋರಾಟಗಾರರಿದ್ದರೆ ಒಂದಷ್ಟು ಜನ ಹಾರಾಟಗಾರರಿದ್ದಾರೆ. ಹಾರಾಟಗಾರರು ಹೊರಗಡೆಯಿಂದ ತಿರುಗಾಡ್ತಾ ಇದ್ದಾರೆ. ಈ ಹಾರಾಟಗಾರರಿಂದ ನಾವೇನಾಗಿದೆ ಅಂತಂದರೆ ಎಲ್ಲರೂ ಅವರೇ ಆಗ್ಬಿಟ್ಟಿದ್ದಾರೆ. ಈ ಪ್ರಪಂಚದಲ್ಲಿ ನಮ್ಗೆ ಸ್ವಾತಂತ್ರ್ಯ ಸಿಗಲ್ಲ, ಶ್ವೇತಾಚಾರಿಗಳಾಗ್ತಿದ್ದಾರೆ. ಖಂಡಿತ ಇಲ್ಲ. ಸಮತೆ ಮತ್ತು ಮಮತೆ ಎಲ್ರಿಗೂ ಆಗಲಿ. ಇಂತಹ ಸಂದರ್ಭದಲ್ಲಿ ಅವಕಾಶಕ್ಕೆ ಬಂದು ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಎಷ್ಟೋ ಜನ ಮಾನವೀಯರು ತಮ್ಮ ಮನೆ ಮಠ ಆಸ್ತಿ ಒಂದು ಭಾಗವನ್ನು ಕಳ್ಕೊಂಡು ಅವರು ನಮಗಾಗಿ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಈ ಸ್ವಾತಂತ್ರ್ಯವನ್ನು ನಾವು ಯಾವ ರೀತಿ ಉಪಯೋಗಿಸಬೇಕು ಅಂದರೆ, ವಿದ್ಯಾರ್ಥಿಗಳು ನಾವು ಇನ್ಯಾರಿಗೂ ಏನೋ ಮಾಡುವಂಥ ಅವಶ್ಯಕತೆ ಇಲ್ಲ. ನಮ್ಮನ್ನು ನಾವು ಹೇಗಿದ್ದೇವೆ, ನಮ್ಮಲ್ಲಿ ನಾವು ಬದಲಾವಣೆ ಕೊಟ್ಟಿದ್ದಾರೆ. ನೀವು ವಿದ್ಯಾರ್ಥಿಗಳು ಉತ್ತಮವಾಗಿ ವಿದ್ಯಾಭ್ಯಾಸ ಮಾಡಿ ನೀವೊಂದು ಗುರಿಯನ್ನು ಇಟ್ಕೊಂಡು ಅಥವಾ ಗುರಿಯನ್ನು ಸಾಧಿಸುವಂಥ ಕನಸಂತ ಸುಮ್ಮನೆ ಇವತ್ತು ಓದ್ತಾ ಇದ್ದೀನಿ, ಏನೋ ಆಗ್ತೀನಿ, ಪಕ್ಕದ ಜೀವನ ಯಾರೋ ಒಬ್ಬ ಡಾಕ್ಟರ್ ನಾನು ನಿಮ್ಮಲ್ಲೇ ಒಂದು ಗುರಿ ಏನಾಗಬೇಕು ಎಲ್ಲ ಗುರಿ ಯೋಚನೆ ಇಟ್ಕೊಂಡು ಅದನ್ನು ಸಾಧಿಸುವಂಥ ರೀತಿಯಲ್ಲಿ ಅವನ್ನ ಬರುವುದು. ಕೇವಲ ಸ್ವಾತಂತ್ರ್ಯ ಅನ್ನೋದು ನಮ್ಮ ಸ್ವಂತ ದೇಶ ಪರಿಸರ, ಪರಿಸರ, ನಿಮ್ಮ ಊರು, ಶಾಲೆ, ಇದೆಲ್ಲವನ್ನು ಸ್ವಚ್ಛವಾಗಿರುವಂಥ ರೀತಿಯಲ್ಲಿ, ಇದೆಲ್ಲದರ ಬಗ್ಗೆ ಕಾಳಜಿಯನ್ನು ವಹಿಸುವಂಥ ರೀತಿಯಲ್ಲಿ ನೀವು ನಡ್ಕೊಂಡು ಹಿರಿಯರಿಗೆ, ಗುರುಗಳಿಗೆ ಗೌರವ ನಿಮ್ಮ ಶಾಲೆಯ ಸಹಪಾಠಿಗಳಿಗೆ, ನಿಮ್ಮ ಫ್ರೆಂಡ್ಸ್ಗಳಿಗೆ ಉತ್ತಮ ಬಾಂಧವ್ಯ ಕಟ್ಟಿಕೊಳ್ಳುತ್ತದೆ. ಇದೆಲ್ಲವನ್ನು ಉತ್ತಮ ನಾಗರಿಕರನ್ನಾಗಿ ಬೆಳೆಸುವಲ್ಲಿ ಒಂದು ಸಹಕಾರ. ಆ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಧನ್ಯವಾದ. ಇವತ್ತು ಈ ಒಂದು ಬ್ಯಾಂಕಾಕ್ ಊರಿನಲ್ಲಿ ಇಷ್ಟು ದೊಡ್ಡ ಮತ್ತು ವಿದ್ಯಾಸಂಸ್ಥೆಯನ್ನು ಕಟ್ಟಿದ್ದಾರೆ ಅಂದರೆ ಇದೆಲ್ಲ ಧನ್ಯವಾದ. ಇದಕ್ಕೆ ನಮ್ಮ ಹಿರಿಯರು ಅವರು ನೀಡುವಂಥ ಅವರ ಕೊಡುಗೆಗಳು, ಅವರ ಯೋಚನೆಗಳು. ಈ ಒಂದು ಹಸಿರು ಸಣ್ಣ ಊರಿನಲ್ಲಿ ಕೇವಲ ಒಂದು 8,000 ಊರಿನಲ್ಲಿ CBSE ಶಾಲೆ ಈ ರೀತಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಲೆ ಹಾಕ್ತಿದ್ದೀವಿ ಅಂದರೆ ಹಿಂದೆ ಇದ್ದಂಥ ಶಕ್ತಿಗಳು ಇವೆಲ್ಲವೂ ನಮ್ಮನ್ನು ಇವತ್ತು ಪ್ರಾರಂಭಿಸಬೇಕು. ಈ ಯುವಕರು ಶಾಲೆಯ ಒಪ್ಪಂದ ವಿಷಯಗಳು ಎಲ್ಲರ ಒಂದು ದೃಢ ಯೋಚನೆ ಈ ರೀತಿಯನ್ನು ನಡ್ಕೊಂಡ್ರೆ ಮುಂದೆ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಟ್ಟರೆ ಅವರು ದೇಶದ ಆಸ್ತಿ ಆಗ್ತಾರೆ, ಊರಿನ ಆಸ್ತಿ ಆಗ್ತಾರೆ ಅನ್ನೋ ಒಂದು ಕೆಲಸ ಕಟ್ಟಿ ಇಷ್ಟು ದೊಡ್ಡ ಒಂದು ವಿದ್ಯಾಸಂಸ್ಥೆಯನ್ನು ಇವತ್ತು ನಡೆಸಿಕೊಂಡು ಒಂದು ಅವಕಾಶ ಮಾಡ್ತಿದ್ದೇವೆ. ನಾವು ಇಲ್ಲಿ ಓದುವಂಥ ನೀವು ನಮ್ಮ ಪ್ರತಿಭೆಯನ್ನು ಅನಾವರಣ ಮಾಡಬೇಕು. ನೀವು ಉತ್ತಮವಾಗಿ ಬದುಕುವನ್ನು ತೋರಿಸಬೇಕು. ಈ ಶಾಲೆಯಲ್ಲಿ ಓದಿರುವಂಥ, ಕಾಲೇಜಲ್ಲಿ ಓದಿರುವಂಥ ಮಕ್ಕಳು ನಮ್ಮ ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಹೆಸರು ತರುವಂಥ ವ್ಯಕ್ತಿಗಳಾಗಿ ಮಾತನಾಡಬೇಕು. ನಿಮ್ಮ
ಶ್ರದ್ಧೆ ಮತ್ತು ಪರಿಶ್ರಮ ಇನ್ನೇನು ಕೇವಲ 8ನೇ ಕ್ಲಾಸ್ 9ನೇ ಕ್ಲಾಸ್ 10ನೇ ಕ್ಲಾಸ್ 5 ವರ್ಷ ನೀವು 8 ವರ್ಷ ನೀವು ಶ್ರದ್ಧೆಯಿಂದ ಪರಿಶ್ರಮದಿಂದ ವಿದ್ಯಾಭ್ಯಾಸ ಮಾಡಿದ್ದಾದರೆ ನೀವು ದೇಶಕ್ಕೆ ಉತ್ತಮ ನಾಗರಿಕನಾಗಿ ಉತ್ತಮ ಪ್ರಜೆಯಾಗಿ ನಿಮ್ಮನ್ನು ನೀವು ಒಬ್ಬ ಇಂಡಿಪೆಂಡೆಂಟ್ ಅಂತೇಳಿ ಸ್ವತಂತ್ರವಾಗಿ ಜೀವನವನ್ನು ನೀವು ನಿರ್ವಹಿಸಿಕೊಳ್ಳುವಂಥದ್ದಾದರೆ ಅದೇ ನಾವು ಕೊಡುವಂಥ ಈ ದೇಶಕ್ಕೆ ಈ ರಾಜ್ಯಕ್ಕೆ ಕೊಡುವಂಥ ಒಂದು ಒಳ್ಳೆಯ ಆ ನಿಟ್ಟಿನಲ್ಲಿ ಯೋಚನೆಗಳಲ್ಲಿ ಉತ್ತಮವಾಗಿ ಓದಿ ವಿದ್ಯಾಭ್ಯಾಸ ಮಾಡಿ ಒಳ್ಳೆಯ ಯೋಚನೆ ತಂದೆ ತಾಯಿಗೆ ಗೌರವ ಕೊಡಿ ಗುರುವಿನ ಗೌರವ ಕೊಟ್ಟು ಶಾಲೆಯ ಪರಿಸರ ಎಲ್ಲವನ್ನು ಉತ್ತಮವಾಗಿ ಇಟ್ಕೊಂಡು ಒಂದು ಉತ್ತಮ ಯೋಚನೆಯನ್ನು ನೀವು ಮುಂದಾಗಿ ಮಾಡುವಂಥ ಒಳ್ಳೆಯ ವ್ಯಕ್ತಿಗಳಾಗಿ ಈ ಸ್ವಾತಂತ್ರ್ಯ ಕೊಟ್ಟಂಥ ಮಾನ್ಯರಿಗೆ ನಾವು ಏನಾದರೂ ಕೊಡುಗೆಯನ್ನು ಕೊಡೋದಾದರೆ ನಾವು ಗೊತ್ತಾಗಬೇಕು ನಮ್ಮಲ್ಲಿ ಒಂದು ಬದಲಾವಣೆ ತರುವ ಮೂಲಕ ಆ ನಿಟ್ಟಿನಲ್ಲಿ ತರಲು ಯೋಚನೆ ಮಾಡ್ತಾ ಮತ್ತೊಮ್ಮೆ ಈ ಸ್ವಾತಂತ್ರ್ಯ ಕೊಟ್ಟಂಥ ಮಾನ್ಯರಿಗೆ ಎಲ್ಲರಿಗೂ ವಂದಿಸುತ್ತಾ ಮತ್ತೊಮ್ಮೆ ನಾನು ಭಾಷಣ ಹೃದಯ ಸಂಸ್ಕಾರಿ ಜಯ ಭಾರತಿ ಕರುನಾಡ ಸರಸ್ವತಿ ಗುಡಿ ಗೋಪುರ ಸುರ ಶಿಲ್ಪಕಲಾ ಕೃಷ್ಣೆ ತುಂಗೆ ಕಾವೇರಿ ಪವಿತ್ರಿತ ಕ್ಷೇತ್ರ ಮನೋಹಾರಿ ವಿಶ್ವ ವಿನೂತನ ವಿದ್ಯಾರ್ಥಿ ಸರ್ವಹೃದಯ ಸಂಸ್ಕಾರಿ ಜಯ ಭಾರತಿ ಗಂಗ ಕದಂಬ ರಾಷ್ಟ್ರಕೂಟ ಬಲ ಚಾಲುಕ್ಯ ಹೊಯ್ಸಳ ಭಲ್ಲಾಳ ಹಕ್ಕ ಬುಕ್ಕ ಪುಲಕೇಶಿ ವಿಕ್ರಮ ಚೆನ್ನಮ್ಮಾಜಿಯ ವೀರಶ್ರೀ ವಿಶ್ವ ವಿನೂತನ ವಿದ್ಯಾಚೇತನ ಸರ್ವಹೃದಯ ಸಂಸ್ಕಾರಿ ಜಯ ಭಾರತಿ ತ್ಯಾಗ ಭೋಗ ಸಂಯೋಗದ ದೃಷ್ಟಿ ಬೆಳಬಲ ಮಲೆ ಕರೆ ಸುಂದರ ಸೃಷ್ಟಿ ತ್ಯಾಗ ಭೋಗ ಸಂಯೋಗದ ದೃಷ್ಟಿ ಬೆಳಬಲ ಮಲೆ ಕರೆ ಸುಂದರ ಸೃಷ್ಟಿ ಜ್ಞಾನದ ವಿಜ್ಞಾನದ ಕಲೆ ಐಸಿ ಸಾರೋದಯ ದಾರಾ ನಗರಿ ವಿಶ್ವ ವಿನೂತನ ವಿದ್ಯಾಚೇತನ ಸರ್ವಹೃದಯ ಸಂಸ್ಕಾರಿ ಜಯ ಭಾರತಿ ಹರಿವೇ ಗುರು ನುಡಿ ಜ್ಯೋತಿರ್ಲಿಂಗ ದಯವೇ ಧರ್ಮದ ಮೂಲ ತರಂಗ ಹರಿವೇ ಗುರು ನುಡಿ ಜ್ಯೋತಿರ್ಲಿಂಗ ದಯವೇ ಧರ್ಮದ ಮೂಲ ತರಂಗ ವಿಶ್ವ ಭಾರತಿಗೆ ಕನ್ನಡದಾರತಿ ವಿಶ್ವ ಭಾರತಿಗೆ ಕನ್ನಡದಾರತಿ ಮೊಳಗಲಿ ಮಂಗಳ ಜಯವೇ ಮೊಳಗಲಿ ಮಂಗಳ ಜಯವೇ ವಿಶ್ವ ವಿನೂತನ ವಿದ್ಯಾಚೇತನ ಸರ್ವಹೃದಯ ಸಂಸ್ಕಾರಿ ಜಯ ಭಾರತಿ ಜಯ ಭಾರತಿ ಜಯ ಭಾರತಿ ಈ ವಿದ್ಯಾಸಂಸ್ಥೆಯ ಅಧ್ಯಕ್ಷರೇ, ವೇದಿಕೆಯಲ್ಲಿರುವ ಎಲ್ಲ ವಿದ್ಯಾರ್ಥಿಗಳೇ, ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ, ನನ್ನ ಪ್ರೀತಿಯ ಬೋಧಕ ಸಿಬ್ಬಂದಿಗಳೇ, ಇವತ್ತು ನಾವು ನೀವೆಲ್ಲ ಸಂತೋಷದಿಂದ 70ನೇ ವರ್ಷದ ಸ್ವಾತಂತ್ರ್ಯೋತ್ಸವವನ್ನು ಸಂಭ್ರಮದಿಂದ ಭಾಗವಹಿಸಬೇಕು ಅಂತ ಅನ್ಕೊಂಡಿದ್ದೇವೆ. ಈ ಬಸವರಾಜ ಮಾತಾಡುವಾಗ ಹೇಳಿದ್ರು 80 ವರ್ಷ ಆಗಿಲ್ಲ ಸ್ವಾತಂತ್ರ್ಯ ಬಂದು 79 ವರ್ಷ ಆಗಿದೆ. 80th ಇಂಡಿಪೆಂಡೆನ್ಸ್ ಡೇ. ಅದು ಹೇಗಾಗುತ್ತೆ ಗೊತ್ತಿಲ್ಲ. ಸ್ವಾತಂತ್ರ್ಯ ಬಂದು 79 ವರ್ಷ ಆಯಿತು. ಈ 80ನೇ ಸಂಭ್ರಮಾಚರಣೆ ಹೇಗಾಗ್ತದೆ ಇದು ನೋಡಿ. ಯಾರು ವಿದ್ಯಾರ್ಥಿಗಳು 79 ವರ್ಷ ಆಗಿದೆ ಸ್ವಾತಂತ್ರ್ಯ ಬಂದು. ಇದು 80ನೇ ಸಂಭ್ರಮಾಚರಣೆ ಹೇಗೆ ಜೀರೋದಿಂದ ಹೆಣ್ಣಿಗೆ ಹೋದರೆ ಜೀರೋ ಸೇರಿಸ್ಕೊಂಡ್ರೆ ಎರಡನೇ ಹೆಣ್ಣು ಸೇರಿಸಿ ಜೀರೋ ಸೇರಿಸಿದಾಗ
to 10, 10. 0 to 10 11. ಹಾಗೆ 47 ಸ್ವಾತಂತ್ರ್ಯ ಬಂದಾಗ ಅದು ಪ್ರಥಮ ಬಾರಿಗೆ 1947ನೇ ಮಧ್ಯರಾತ್ರಿ ಸ್ವಾತಂತ್ರ್ಯ ಸಿಕ್ಕು. ಅವತ್ತು ಸಂಭ್ರಮಾಚರಣೆ ಮಾಡಿದ್ದನ್ನು ಸ್ಮರಿಸಿಕೊಂಡ್ರೆ 80ನೇ ಸ್ವಾತಂತ್ರ್ಯೋತ್ಸವ ಆಗ್ತದೆ. 80 ವರ್ಷ ಅದೇನೇ ರೀತಿ ಆಸಕ್ತಿಗೋಸ್ಕರ ಇದನ್ನು ಪ್ರಸ್ತಾಪ ಮಾಡಿದೆ. ಈಗ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂತು. ಬಂದ ಮೇಲೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಹೇಗಿರುತ್ತೆ ಪರಿಸ್ಥಿತಿ ಇತ್ತು, ಸ್ವಾತಂತ್ರ್ಯ ಬಂದ ಮೇಲೆ ಏನೆಲ್ಲ ಪ್ರಗತಿಯಾಗಿದೆ, ಬದಲಾವಣೆಗಳಿದೆ ಅನ್ನೋದನ್ನು ಅವಲೋಕನೆ ಮಾಡಿದಾಗ ಪೂರ್ಣ ಪ್ರಮಾಣದ ಮನಸ್ಸಿಗೆ ಮುದವನ್ನು ನೀಡ್ತಾ ಇಲ್ಲ. ಆವಾಗ ಬ್ರಿಟಿಷರು ಭಾರತಕ್ಕೆ ಬಂದು ಇಲ್ಲಿನ ಸಂಪತ್ತನ್ನು ಕೊಳ್ಳೆ ಹೊಡೆಯುವ ಮುಖಾಂತರ ಅವರ ದೇಶವನ್ನು ಸಮೃದ್ಧಿಯನ್ನು ಪಡಿಸಿದರು. ನಮ್ಮ ದೇಶದ ಖನಿಜ ಸಂಪತ್ತನ್ನು ಪಡೆದುಕೊಂಡು ಹೋಗುವ ಮುಖಾಂತರ. ಆದರೆ ಇವತ್ತು ಏನಾಗ್ತದೆ, 2026ರಲ್ಲಿ ನಾವು ಸ್ವಲ್ಪ ಅವಲೋಕನ ಮಾಡಬೇಕಾಗ್ತದೆ. ನೀವು ಬೆಳೆಯುವಂಥ ಮಕ್ಕಳು ಕೂಡ ಪತ್ರಿಕೆಗಳನ್ನು ಓದಿದ್ರೆ ಯಾವ ಕ್ಷೇತ್ರದಲ್ಲಿ ಏನೇನು ಆಗ್ತಾ ಇದೆ ಅನ್ನೋದನ್ನು ನೀವು ಗಮನಿಸಬಹುದು. ನೀವು ಭಾವಿ ಭವಿಷ್ಯದ ಪ್ರಜೆಗಳಿಲ್ಲ. ನೀವು ಸಜ್ಜನರಾಗಬೇಕು, ಅನ್ನೋದೊಂದು ಹಿರಿಯರ ಅಪೇಕ್ಷೆ. ಆದರೆ ನಾವು ಹಿರಿಯರಾಗಿ ನಾವು ಸಮಾಜದಲ್ಲಿ ಸಮಾಜಕ್ಕೆ ಆಸ್ತಿಯಾಗಿ ಇದ್ದೀವ ಅನ್ನೋದನ್ನು ನಾವು ಆತ್ಮಾವಲೋಕನ ಮಾಡ್ಕೊಳ್ಬೇಕಾಗ್ತದೆ. ನಿಮಗೆ ಹೇಳಬೇಕಾದ್ರೆ ನಾನು ಅದನ್ನು ಮನೆಗೊಳಿಸ್ಕೊಂಡಿರಬೇಕು, ಅದನ್ನು ನಡೆಯುವಂಥ ವ್ಯಕ್ತಿತ್ವ ನಮ್ಮದಾಗಿರಬೇಕು. ಅದು ಈ ಸಮಾಜದಲ್ಲಿ ನೋಡಿದಾಗ ಇದು ಕೇವಲ ಹೇಳೋದಕ್ಕೆ ಮಾತ್ರ ಆಗಿದೆ, ಆದರೆ ಜೀವನದಲ್ಲಿ ಅಳವಡಿಸ್ಕೊಂಡಿಲ್ಲ. ಇವತ್ತು ನಿಮ್ಮನ್ನು ಅದು ಸತ್ಪ್ರಜೆಗಳನ್ನಾಗಿ ಸಜ್ಜನರಾಗಿ ಮಾಡುವ ಒಂದು ಗುರಿಯನ್ನು ನಾವು ಹೊಂದಿದ್ರೆ ನೀವು ಸಹಕರಿಸ್ತಾ ಇಲ್ಲ. ನನ್ನ ಶಾಲೆಯ ವಿದ್ಯಾರ್ಥಿಗಳು ನಾನು ಹೇಳ್ತಾ ಇದ್ದೀನಿ, ನಿಮ್ಮಲ್ಲಿ ನಾನು ಅನೇಕ ಬಾರಿ ನಿಮ್ಮ ಮನೆಯಿಂದ ಬರುವಾಗ ನಿಮ್ಮ ತಾಯಿಗೆ ನಮಸ್ಕಾರ ಮಾಡ್ತಾನೆ, ಲಕ್ಷ್ಮ ಮಾಡ್ತಾನೆ ಅಂತ ಕೇಳೋದು. ನೀವು ಯಾರೋ ನಮ್ಮ ಹಿರಿಯನಾಗಿ ನಿಮ್ಮ ತಂದೆಯ ಸ್ಥಾನದಲ್ಲಿ ನನ್ನನ್ನು ಇಟ್ಟು, ಅಜ್ಜಿನ ಸ್ಥಾನದಲ್ಲಿ ನನ್ನನ್ನು ಇಟ್ಟು ನೀವು ಅದನ್ನು ಪರಿಪಾಲನೆ ಮಾಡಿಕೊಂಡೇ ಇಲ್ಲ. ಹಾಗಿದ್ರೆ ನಿಮ್ಮಿಂದ ನಾವು ಏನು ನಿರೀಕ್ಷೆ ಮಾಡಬಹುದು? ಹೇಗೆ ನಿಮ್ಮನ್ನು ಈ ದೇಶದ ಆಸ್ತಿಯನ್ನಾಗಿ ಪರಿವರ್ತನೆ ಮಾಡಬಹುದು? ನೀವು ನಡವಳಿಕೆಯಲ್ಲಿ, ವ್ಯಾಸಂಗದಲ್ಲಿ, ನೀವು ಶಿಸ್ತಿನ ಸಿಪಾಯಿಗಳಾಗಿ, ದೇಶ ಪ್ರೇಮಿಗಳಾಗಿ ನಿಮ್ಮನ್ನು ರೂಪಿಸುವಂಥ ಜವಾಬ್ದಾರಿ ಹಿರಿಯರದು, ಶಿಕ್ಷಕರದು, ಇಲ್ಲಿನ ಮ್ಯಾನೇಜ್ಮೆಂಟ್ನವರು. ಹೌದು, ನಾವು ಹೇಳಿದ ಮಾತನ್ನು ನೀವು ಪರಿಪಾಲನೆ ಮಾಡದೇ ಇದ್ದರೆ, ಅದು ಜಾರಿ ತರದೇ ಇದ್ದರೆ, ನಾನು ಕನಿಷ್ಠ ನಿಮ್ಮ ಮನೆ, ನಿಮ್ಮ ತಾಯಿಗೆ, ಹೆತ್ತ ತಾಯಿಗೆ ನೀವು ಗೌರವ ಕೊಟ್ಟು ಬನ್ನಿ ಅಂತ ಕೇಳಿದೆ. ಈ ಕೈ ಎತ್ತಿದ್ರೆ 10 ದಿನ ಕೈ ಎತ್ತಿಲ್ಲ. ಅದಕ್ಕೆ ತುಂಬ ನೋವಿದೆ. ಒಂದು ಸಂಸ್ಕಾರ, ಒಂದು ಮೌಲ್ಯವನ್ನು ಮೈಗೂಡಿಸ್ಕೊಂಡ್ರೆ ಜೀವನದಲ್ಲಿ ವಿದ್ಯೆಯಷ್ಟೇ ಅದು ಅಷ್ಟು ಕೂಡ ಪ್ರಾಮುಖ್ಯತೆ ಕೊಡುವಂಥ ಅಗತ್ಯ ನಮ್ಮ ನಾಡಿನಲ್ಲಿದೆ. ಇವತ್ತು ದೇಶವನ್ನು ಆಳುವಂಥದ್ದು ಯಾರೇ ಪಕ್ಷದಲ್ಲಿ ನಿಜವಾದ ದೇಶ ಅಭಿಮಾನಿಯಾಗಿ, ನಿಜವಾದ ಗಾಂಧಿ ಅನುಯಾಯಿಯಾಗಿ ಈ ದೇಶದ ಆಡಳಿತವನ್ನು ನಡೆಸ್ತಾ ಇಲ್ಲ. ಕೇವಲ ಪ್ರಚಾರಕ್ಕಾಗಿ ಕೆಲವು ಯೋಜನೆಗಳನ್ನ ಹಾಕಿಕೊಂಡು ದೇಶವನ್ನು ಆಳುವಂಥ ಜನನಾಯಕರು ಒಂದು ಕಡೆ ಆಗ್ತಾರೆ. ಅಧಿಕಾರಿಗಳು ಕೂಡ ನಮಗೆ ಸಿಕ್ಕಷ್ಟನ್ನು ಬಾಚಿಕೊಂಡು ಶ್ರೀಮಂತರಾಗುವಂಥ ದಾಹದಲ್ಲಿ ಅಧಿಕಾರಿಗಳು. ಇವತ್ತು ಈ ದೇಶದಲ್ಲಿ ಹಿರಿಯರಾಗಿ ವೇದಿಕೆ ಇರುವಂಥವರೆಲ್ಲ ಗಮನಿಸಿದ್ದಾರೆ. ದೇಶದ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಅಂದರೆ ಒಂದು ರೀತಿಯ ವಾಕರಿಕೆ ಮನೋಭಾವ, ವಾಕರಿಕೆ ದೃಷ್ಟಿ ನಮ್ಮಲ್ಲಿ ಬರ್ತಾ ಇದೆ. ಏಕೆಂದರೆ ಅವರ ಕರ್ತವ್ಯವನ್ನು ಸರಿಯಾಗಿ ಜನಸೇವೆಗಾಗಿ ನಾವು ರಾಜಕಾರಣ ಮಾಡ್ತೀವಿ ಅಂತ ಒಂದು ಕೂಡ ನಿಜವಾದ ಜನಸೇವೆ ಅವರು ಮಾಡ್ತಾ ಇಲ್ಲ. ಅವ್ರು ಯಾರಿಂದ ಕೆಲಸ ಮಾಡಿಸ್ಬೇಕು, ಅಧಿಕಾರಿಗಳಿಂದ ಅವರಿಂದಲೂ ಮಾಡಿಸ್ತಾ ಇಲ್ಲ. ಅವ್ರಿಗೆ ನಿರ್ದೇಶನ ಕೊಡಬೇಕಂದ್ರೆ ನಾವು ನಮ್ಮ ಬಾಯಿ ಒಂದು ಕೈ ಶುದ್ಧವಾಗಿರಬೇಕು. ಅಂಥ ವ್ಯಕ್ತಿತ್ವವನ್ನು ಅವರು ಮೈಗೂಡಿಸ್ಕೊಂಡಿಲ್ಲ. ಹಾಗಾಗಿ ಸ್ವಾತಂತ್ರ್ಯ ಬಂದ ಮೇಲೆ ಗಾಂಧಿ ಕಂಡಂಥ ನಾಡು ಕಟ್ಟ ಕಡೆಯ ಮನುಷ್ಯನಿಗೆ ಸಿಗಬೇಕಾದಂಥ ಸೌಲಭ್ಯಗಳು ಸಿಗ್ತಾ ಇಲ್ಲ.
ಹಾಗಿದ್ರೆ ನಮಗೆ ಸ್ವಾತಂತ್ರ್ಯದಿಂದ ನಮಗೆ ಸಿಕ್ಕಂಥ ಸೌಭಾಗ್ಯ ಅಥವಾ ಏನೋ ಅಂತೇಳಿ ನಾವು ಅವಲೋಕನೆ ಮಾಡಬೇಕಾಗ್ತದೆ. ಇವತ್ತು ನಾವು ಪೇಪರ್ ನೋಡುವಂಥವ್ರಿಗೆಲ್ಲ ಗೊತ್ತಿದೆ, ಇವತ್ತು ಈ ದೇಶದ ಜೈಲುಗಳು 200 ಜನ ಕೆಪಾಸಿಟಿ ಒಂದು ಜೈಲಿನಲ್ಲಿದ್ದರೆ 200 ಜನ ಇರಬೇಕು ಅಂತಲ್ಲ. ನಾವು ಸರಿ ನಮ್ಮ ಊರಿನ ಜೈಲಿಗೆ ಹೋಗಿದ್ವಿ. ಇದೇ ಆಗಸ್ಟ್ 15 ಕಣ್ಣೊಬ್ಬರು ಬಂದಿದ್ದಾರೆ ನೋಟಿಸ್ ಸಂಸ್ಥೆಯಿಂದ. ಹೋದಂಥ ಸಂದರ್ಭದಲ್ಲಿ ಇನ್ನು ಇದ್ರು ಒಂದು 6-7 ಜನ ಇದ್ರು. ಇವತ್ತು ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಪತ್ರಿಕೆಯಲ್ಲಿ ಬಂದಂಥ ಅಂಕಿಅಂಶಗಳನ್ನು ಗಮನಿಸುವಂಥ ಉಪನ್ಯಾಸಗಳು ನೋಡಿರ್ಬೋದು, ಶಿಕ್ಷಕರು ನೋಡಿರ್ಬೋದು, ವೇದಿಕೆಗಳು ಇವತ್ತು ಜೈಲಿನಲ್ಲಿರುವಂಥ ಕೈದಿಗಳ ಸಂಖ್ಯೆ 113%. ಇದು ಶುಭ ಸೂಚನೆನ ನಾವು ಯೋಚನೆ ಮಾಡಬೇಕಾಗ್ತದೆ. ಸೌಮ್ಯ ನೋಡ್ಕೊಂಡು ಹೋಗಿದ್ದೇವೆ ಅಂದ್ರೆ ತಪ್ಪು ಮಾಡುವವರ ಸಂಖ್ಯೆ, ಭ್ರಷ್ಟಾಚಾರಿಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ. ಇದಕ್ಕಾಗಿ ಗಾಂಧಿ, ಸುಭಾಷ್ ಚಂದ್ರ ಬೋಸ್ ಇನ್ನು ಅನೇಕ ಹೋರಾಟಗಾರರು ನಮ್ಮ ಜೀವನವನ್ನು ಬಿಟ್ಟು ನಮ್ಮ ಆಸ್ತಿಗಳನ್ನು ಈ ದೇಶಕ್ಕಾಗಿ ದಾನ ಮಾಡಿದಂಥ ಮೋತಿಲಾಲ್ ನೆಹರು ಕುಟುಂಬ ನಾವು ನೆನೆಸ್ಕೊಳ್ಬೇಕಾಗ್ತದೆ. ಈ ನಾಡಿಗಾಗಿ ಅವರು ತ್ಯಾಗ ಮಾಡಿದರು. ಸ್ವಾತಂತ್ರ್ಯ ಹೋರಾಟದಲ್ಲಿ ಎಂತೆಂಥ ಕಷ್ಟವನ್ನು ಅನುಭವಿಸಿದ್ದಾರೆ ಸ್ವಾತಂತ್ರ್ಯ ಹೋರಾಟಗಾರರನ್ನು ನಾವು 2 ವರ್ಷದ ಹಿಂದೆ ಅಮೃತಸರಕ್ಕೆ ಹೋಗಿದ್ವಿ. ಅಮೃತಸರಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲೊಂದು ಬಾವಿ ಇದೆ. ಈ ಕಡೆ ಗೋಲ್ಡನ್ ಟೆಂಪಲ್, ಈ ಕಡೆ ಅಮೃತಸರ ಟೌನ್, ಆ ಕಡೆ ವಾಘಾಪಾಟ್. ಆ ಅಮೃತಸರದಲ್ಲಿ ಒಂದು ಬಾವಿಗೆ ಬ್ರಿಟಿಷರ ಸೈನಿಕ ಶಾಸಕರು ತಪ್ಪಿಸಿಕೊಳ್ಳಲಿಕ್ಕೆ ಬಾವಿಗೆ ಹೋಗಿ ಸ್ವಾತಂತ್ರ್ಯ ಹೋರಾಟಗಾರರು ಆದಂಥ ಸಂದರ್ಭದಲ್ಲಿ 100 ಜನ ಬಾವಿಗೆ ಆದಂಥ ಸಂದರ್ಭದಲ್ಲಿ ಬ್ರಿಟಿಷ್ ಸೈನಿಕರು ಬಾವಿಗಳಿಗೆ ಇಳಿದಂಥ ಸ್ವಾತಂತ್ರ್ಯ ಹೋರಾಟಗಾರರು ಅಲ್ಲೇ ಫೈಲ್ ಮಾಡಿ ಶೂಟ್ ಮಾಡಿ ಅವರನ್ನು ತಂದಿರುವಂಥದ್ದು. ಇಷ್ಟೆಲ್ಲ ಕಷ್ಟವನ್ನು ಅನುಭವಿಸಿದಂಥ ಆ ಹೋರಾಟಗಾರರಿಗೆ ನಾವು ಕೊಡುವಂಥ ಗೌರವ ಇದಲ್ಲ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ನಾವೆಲ್ಲರೂ ಈ ದೃಷ್ಟಿಗೆ ಹೋಗ್ತಾ ಇಲ್ಲ. ಹೆಚ್ಚಿನ ಭಾಗ ಈ ದೇಶದ ಪ್ರಜೆಗಳು ನಾಡಿಗಾಗಿ ಬದುಕ್ತಾ ಇಲ್ಲ, ದುಡ್ಡಿಗಾಗಿ ಬದುಕ್ತಾ ಇದ್ದಾರೆ. ಕೊರೋನಾ ಬಂದಂಥ ಸಂದರ್ಭದಲ್ಲಿ ನೀವೆಲ್ಲ ಗಮನಿಸಿದ್ರಿ, ಎಷ್ಟೇ ಕೋಟಿ ಇದ್ರೂ ಕೂಡ ಜೀವವನ್ನು ಉಳಿಸ್ಕೊಳ್ಳೋಕ್ಕಾಗಲಿಲ್ಲ. ಸೆಂಟ್ರಲ್ ಮಿನಿಸ್ಟರ್ ಸುರೇಶ್ ಅಂಗಡಿ ಅಂತ ಬೆಳಗಾವಿ, ಅವರು ಕೇಂದ್ರ ಸಚಿವರಾಗಿದ್ದರು. ಅವ್ರಿಗೆ ಕೊರೋನಾ ಬಂದು ಡೆಲ್ಲಿಯಲ್ಲಿ ಮೃತರಾದ ಸಂದರ್ಭದಲ್ಲಿ ಅವರ ಮೃತದೇಹವನ್ನು ಬೆಳಗಾವಿ ತರೋಕ್ಕಾಗಲಿಲ್ಲ. ಡೆಲ್ಲಿಯಲ್ಲಿ ಶವ ಸಂಸ್ಕಾರವನ್ನು ಮಾಡಬೇಕಾಯಿತು. ಎಷ್ಟೇ ಕೋಟಿ ಇದ್ದರೂ ಕೇಂದ್ರದ ಸಚಿವರಾಗಿದ್ದು ನೀವು ಉಳಿಸ್ಕೊಳ್ಳೋಕ್ಕಾಗಲಿಲ್ಲ. ಪ್ರಕೃತಿ ಹೇಗೆ ಜನರನ್ನು ನಿಯಂತ್ರಿಸ್ತದೆ ಅಂದರೆ ಈ ರೀತಿ ನಿಯಂತ್ರಿಸ್ತದೆ. ಆ ಥರ ನಮ್ಮನ್ನು ನಿಯಂತ್ರಿಸಬೇಕು, ಅಥವಾ ನಾವೇ ನಮಗೆ ನಿಯಂತ್ರಣವನ್ನು ಹೇರಿಕೊಂಡು ನಾವು ಬದುಕಬೇಕನ್ನೋ ದಿಕ್ಕಿನಲ್ಲಿ ನಾವು ಯೋಚನೆ ಮಾಡಬೇಕು. ತುಂಬ ನೋವಾಗ್ತದೆ ಮಕ್ಕಳು. ನಿಮ್ಮನ್ನಾದರೂ ಸತ್ಯಗಳಲ್ಲಿ ಮಾಡುವಂಥ ನೀವು ನಮಗೆ ಸಾಕಿಸ್ತಿಲ್ಲ. ಒಂದು ಉದಾಹರಣೆ ಕೊಟ್ಟೆ. ಇನ್ನೊಂದು ಉದಾಹರಣೆ, ನಮ್ಮ CBS ಅಲ್ಲಿ ಬಾಯ್ಸ್ ಅಲ್ಲಿ ಟಾಯ್ಲೆಟ್ಗೆ ಹೋದಂಥ ಸಂದರ್ಭದಲ್ಲಿ ಎಲ್ಲರೂ ಅಲ್ಲ, ಕೆಲವರು ಇರ್ಬೋದು, ಆದರೆ ಇಲ್ಲಿ ಸಾಮುದಾಯಿಕ ಕೆಟ್ಟರಿಸಿಕೊಳ್ತದೆ. ಅಲ್ಲಿ ಸ್ವಿಚ್ ಸುಮ್ಮನೆ ಅನವಶ್ಯಕವಾಗಿ ಖುಷಿಗಾಗಿ ಪೂರ್ತಿ ಸ್ವಿಚ್ಚನ್ನು ಹೊಡೆಯುವಂಥದ್ದು. ಇದು ವ್ಯಕ್ತಿತ್ವ ಮನೋಭಾವದ ಒಂದು ಸೂಚನೆ ಅಂತ ಹೇಳಬೇಕಾಗ್ತದೆ. ಅಂಥ ಮಾತುಗಳನ್ನ ನಮ್ಮ ಮಕ್ಕಳಿಗೆ ಮುದ್ದು ಕಂದಗಳಿಗೆ ಹೇಳೋದಕ್ಕೆ ನಾವು ನೋವಾಗ್ತದೆ. ಆದರೆ ಕೆಲವರು ಮಾಡ್ತಾ ಇದೆ. ಅನಗತ್ಯವಾಗಿ ಅಂಥ ಕೆಲಸವನ್ನು ಮಾಡಬಾರ್ದು. ನೀವು ನಿಮ್ಮ ಮನೆಗೆ ಆಸ್ತಿ ಆಗಬೇಕು, ಈ ಊರಿಗೆ ಆಸ್ತಿ ಆಗಬೇಕು, ನಮ್ಮ ಶಾಲೆಗೆ ನಿಜವಾದ ವಿದ್ಯಾರ್ಥಿಗಳಾಗಬೇಕು. ಆಗ ಮಾತ್ರ ನಿಮಗೆ ಜೀವನದ ಒಂದು ಸಾರ್ಥಕತೆಯನ್ನು ಪಡೆಯಲು ಸಾಧ್ಯ ಆಗ್ತದೆ. ಪ್ರತಿಯೊಬ್ಬರು ಕೂಡ ಅವರ ಜೀವನದ ಸಾರ್ಥಕತೆಯನ್ನು ಕಂಡರೆ ಅದೇ ನಾವು ಈ ದೇಶಕ್ಕೆ ನೀಡುವಂಥ, ಅವರ ಹೆತ್ತವರಿಗೆ ನೀಡುವಂಥ ಗೌರವ ಅಂತ ನಾನು
ನನಗೋಸ್ಕರ ನನಗೆ 80 ವರ್ಷದ ಅಜ್ಜ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಬರ್ತಾ ಇದ್ದೀರಾ? ಪ್ರಾಮಾಣಿಕ ಕೈ ಎತ್ತಿ. ಯಾರ್ಯಾರು ಈಗ ಮಾಡ್ತಾ ಇದ್ದೀರಿ? ಸುಮ್ಮನೆ ಕೈ ಎತ್ತಬಾರ್ದು, ಪ್ರಾಮಾಣಿಕತೆ ಇರಬೇಕು. ನಿಮ್ಮ ತಂದೆ ತಾಯಿಗೆ ನೋಡಿ, ಬಾಯ್ಸ್ ಕಡೆ 2 ಜನ, ಈ ಕಡೆ ಒಂದು 8 ಜನ ಸಾಕ. ನಾವೇನು ಕಳ್ಕೊಳ್ಳೋದೇನಿದೆ? ನಾನು ಕೇಳ್ತಾ ಇದ್ದೇನೆ, ನೀವು ಸತ್ಸಂಗಗಳಾಗೋದಕ್ಕೆ ನಾನು ಈ ಶಾಲಾ ವಿದ್ಯಾರ್ಥಿ ಜೀವನದಲ್ಲಿ ನಿಮ್ಮ ತಾಯಿಗೆ ಬಗ್ಗೆ ನಮಸ್ಕಾರ ಮಾಡ್ಬೋದು. ನೀವು ಬಂದದಕ್ಕಾಗಲ್ಲ, ಬ್ಯಾಗ್ ಹೊರೆ ಇರ್ತಂದ್ರೆ ಆಕೆ ಚೆಕ್ ಮಾಡಿ ಇಲ್ಲಿಗ ತಾಯಿಗೊಂದು ಕೊಪ್ಪಿ ಕೊಟ್ಟು ಬಂದ್ರೆ ಆಕೆಗೆ ಎಷ್ಟು ಖುಷಿ ಆಗ್ತದೆ, ಒಂದು ರೀತಿ ಅವ್ರಿಗೆ ಕಾಣಿಕೆ ಸಿಕ್ಕಂಗೆ ಆಗ್ತದೆ. ಅದನ್ನು ನಿಮ್ಮಲ್ಲಿ ಮಾಡ್ಸೋಕ್ಕಾಗಲಿಲ್ಲ ಅಂದರೆ ನನ್ನ ಈ ಶಾಲೆಯ ಕಾರ್ಯದರ್ಶಿಯಾಗಿ ನಿಮ್ಮ ಹತ್ರ ಅದು ಮಾಡ್ಸೋಕ್ಕಾಗಲಿಲ್ಲ ಅಂದರೆ ನಾನು ಎಷ್ಟು ಮಟ್ಟಿಗೆ ಅಸಮರ್ಥ ಆಗ್ತದೆ. ನಾನು ಅಸಮರ್ಥನ ಟೈಟ್ಲನ್ನು ತಗೊಂಡು ನಾನು ಹೋಗೋದಕ್ಕೆ ಇಷ್ಟಪಡೋದಿಲ್ಲ. ಸಮರ್ಥ ಕಾರ್ಯದರ್ಶಿ ಆಗೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಸಹಕಾರ ಕೊಡ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ನೀವೆಲ್ಲ ಅನುಕರಣೆ ಮಾಡಿ ದೇಶದ ಸಂಸ್ಥೆಗಳಾಗಿ ಈ ನಾಡಿನ ಆಸ್ತಿಯಾಗಿ ನಾನು ಮಾತನಾಡುತ್ತೀನಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ 80ರ ಸ್ವಾತಂತ್ರ್ಯೋತ್ಸವದ ಶುಭಕಾಮನೆಗಳನ್ನು ನೀಡಿ ನನ್ನ ಮಾತನ್ನು ಮುಗಿಸ್ತೇನೆ. ರಾಜನಗರ ಆಶೀರ್ವಾದ ಪಡೆಯುತ್ತಾ ನಮ್ಮೆಲ್ಲರಿಗೂ 80ನೇ ವರ್ಷದ ಸ್ವತಂತ್ರ ದಿನಾಚರಣೆ ಆರ್ಥಿಕ ಶುಭಾಶಯಗಳು. ಆಗಸ್ಟ್ 15ರಂದು ಭಾರತೀಯರಿಗೆ ಅತ್ಯಂತ ಹೆಮ್ಮೆಯ ದಿನ. 47 ಆಗಸ್ಟ್ 15ರಂದು ನಮ್ಮ ದೇಶವು ಬ್ರಿಟಿಷರ ಆಡಳಿತದಿಂದ ಮುಕ್ತಿ ಪಡೆದು ಸ್ವತಂತ್ರವಾಯಿತು. ಶುಭ ದಿನದಂದು ನಮಗಾಗಿ ಹೋರಾಡಿದ ಹುತಾತ್ಮ ಮಹಾತ್ಮ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ರಾಣಿ ಚೆನ್ನಮ್ಮ ಅವರಿಂದ 100 ದೇಶಭಕ್ತರನ್ನು ಹಾಗೂ ವೀರ ಯೋಧರನ್ನು ನಾವು ನೆನಪಿಸಿಕೊಳ್ಳಬೇಕು. ಅವರ ತ್ಯಾಗ, ಅವರ ಬಲಿದಾನದಿಂದಲೇ ಇಂದು ನಾವು ಸ್ವತಂತ್ರ ಭಾರತೀಯರಾಗಿ ಉಸಿರಾಡುತ್ತಿದ್ದೇವೆ. ನಾವೆಲ್ಲರೂ ಒಟ್ಟಾಗಿ ಉತ್ತಮ ನಾಗರಿಕರಾಗಿ ಬೆಳೆದು ನಮ್ಮ ಭಾರತ ದೇಶದ ಕೀರ್ತಿಯನ್ನು ಎತ್ತಿ ಹಿಡಿಯೋಣ. ಜೈ ಜೈ ಕರ್ನಾಟಕ. Respected President, all the distinguished guests, beloved teachers, dear students. Today